ಓಂ ಶಾಂತಿ. ದಿನಾಂಕ ಆಗಿದೆ 24/4/2026. ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹಭಾನವನ್ನು ಮರೆತು ತನ್ನನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ. ಎಲ್ಲದರಿಂದ ಮಮತ್ವವನ್ನು ಕಳೆಯಿರಿ. ಯಾರೆಷ್ಟು ಯೋಗಯುಕ್ತ ಮತ್ತು ಜ್ಞಾನಯುಕ್ತರಾಗಿದ್ದಾರೆಯೋ ಅವರದು ಅಷ್ಟೇ ಉನ್ನತಿಯಾಗುತ್ತಿರುತ್ತದೆ. ಉನ್ನತಿ ಮಾಡಿಕೊಳ್ಳುವ ಮಕ್ಕಳನ್ನು ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ. ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು ಹೇಗೆ, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ಹೇಗೆ ಎಂಬ ಬುದ್ಧಿವಂತಿಕೆಯನ್ನು ಈಗಲೇ ನೀವು ಕಲಿಯುತ್ತೀರಿ. ನೀವೀಗ ಅಶರೀರಿಯಾಗಬೇಕು, ಅರ್ಥಾತ್ ದೇಹಭಾನವನ್ನು ಮರೆಯಬೇಕಾಗಿದೆ. ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗುವುದು. ಈ ಶರೀರವನ್ನಂತೂ ಬಿಡಬೇಕಾಗಿದೆ. ಎಲ್ಲ ಮಕ್ಕಳಿಗೆ ಈಗ ಖುಷಿಯಾಗುತ್ತದೆ, ಏಕೆಂದರೆ ಅರ್ಧಕಲ್ಪ ಮನೆಗೆ ಹೋಗುವುದಕ್ಕಾಗಿಯೇ ಬಹಳ ಅಲೆದಾಡಿದ್ದೀರಿ. ಆದರೆ ಮಾರ್ಗವು ಸಿಗಲೇ ಇಲ್ಲ. ಇದು ಭಕ್ತಿ ಮಾರ್ಗದ ಕೆಸರಾಗಿದೆ. ನೀವು ಅಶರೀರಿಯಾಗಿ ಬಂದಿದ್ದೀರಿ, ನಂತರ ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ಪುನಃ ಜೀವಿಸಿದಂತೆಯೇ ಸಾಯಬೇಕಾಗಿದೆ. ಎಲ್ಲವನ್ನೂ ಮರೆಯಬೇಕಾಗಿದೆ. ತಂದೆಯು ಬಂದು ಸಾಯುವುದನ್ನು ಕಲಿಸುತ್ತಾರೆ ಮತ್ತು ತಮ್ಮ ತಂದೆಯನ್ನೂ ಮನೆಯನ್ನೂ ನೆನಪು ಮಾಡಿ ಹೆಚ್ಚಿನ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ. ತಂದೆಯು ಸಲಹೆ ನೀಡುತ್ತಾರೆ. ಕಲ್ಪದ ಮೊದಲು ಸಹ ತಿಳಿಸಿದ್ದೆನು, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲರ ತಂದೆಯು ಅವರೊಬ್ಬರೇ ಅಲ್ಲವೇ? ಈಗ ನಿಮಗೆ ಬೇಹದಿನ ಪಾತ್ರದ ಬಗ್ಗೆ ತಿಳಿದಿದೆ. ಈ ಜ್ಞಾನವು ಮತ್ಯಾರಿಗೂ ಇಲ್ಲ. ನೀವು ಸಹ ದೇಹಾಭಿಮಾನಿಗಳಾಗಿದ್ದೀರಿ. ಈಗ ಎಷ್ಟೊಂದು ಪರಿವರ್ತನೆ ಆಗಿದ್ದೀರಿ. ಪ್ರತಿಯೊಬ್ಬರದು ತನ್ನದೇ ಆದ ಅದೃಷ್ಟವಿದೆ. ಯಾರು ಎಂತೆಂತಹ ಕರ್ಮ ಮಾಡಿದ್ದಾರೆಯೋ ಅದರನುಸಾರ ದುಃಖಿ ಸುಖಿ, ಬಡವ ಸಾಹುಕಾರರಾಗುತ್ತಾರೆ. ಆತ್ಮವೇ ಆಗುತ್ತದೆ. ಯಾರು ಒಳ್ಳೆಯ ಯೋಗಯುಕ್ತ ಜ್ಞಾನಯುಕ್ತವಾಗಿರುವರೋ ಅವರು ಸರ್ವೀಸನ್ನೂ ಮಾಡುತ್ತಾ ಇರುವರು. ವಿದ್ಯೆಯಲ್ಲಿ ಸದಾ ಉನ್ನತಿಯಾಗುತ್ತಾ ಇರುತ್ತದೆ. ಏಕಲವ್ಯನು ಹೊರಗಡೆ ಇರುವವನಾಗಿದ್ದನು, ಆದರೆ ಅಭ್ಯಾಸದಿಂದ ಅವನು ಅರ್ಜುನನಿಗಿಂತ ಬಾಣ ಹೊಡೆಯುವುದರಲ್ಲಿ ಬುದ್ಧಿವಂತನಾಗಿ ಬಿಟ್ಟನು. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಇರಬೇಕಾಗಿದೆ. ಇಲ್ಲಿರುವವರಿಗಿಂತಲೂ ಗೃಹಸ್ಥ ವ್ಯವಹಾರದಲ್ಲಿರುವವರು ಚೆನ್ನಾಗಿ ಪುರುಷಾರ್ಥ ಮಾಡುವರು. ಬಹಳ ಒಳ್ಳೆಯ ಸಾಹಸವನ್ನು ತೋರಿಸಬಹುದು. ಅಂತಹವರಿಗೆ ಮಹಾವೀರರೆಂದು ಹೇಳಲಾಗುತ್ತದೆ. ಯಾರು ಹೃದಯದಲ್ಲಿರುವರೋ ಅವರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರು. ತಂದೆಯು ತಿಳಿಸುತ್ತಾರೆ, ಪರಸ್ಪರ ಸೇರಿ ಎಲ್ಲರಿಗೆ ಮಾರ್ಗವನ್ನು ತೋರಿಸುವ ಯುಕ್ತಿಯನ್ನು ರಚಿಸುತ್ತಾ ಇರಿ. ತಂದೆಯು ಪರಮಾತ್ಮ ಜ್ಞಾನಪೂರ್ಣನಾಗಿದ್ದಾರೆ. ಉಳಿದೆಲ್ಲರೂ ವಿದ್ಯೆಯನುಸಾರ ಕನಿಷ್ಠ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ನಾವು ನೆನಪಿನಿಂದಲೇ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ. ನೆನಪಿನಿಂದಲೇ ತುಕ್ಕು ಕಳೆಯುವುದು, ಇದರಲ್ಲಿಯೇ ಎಲ್ಲ ಪರಿಶ್ರಮವಿದೆ. ಅಂತ್ಯದಲ್ಲಿ ಶಿಕ್ಷೆಗೆ ಭಾಗಿಯಾಗುವ ಪಶ್ಚಾತ್ತಾಪ ಪಡುವಂತಹ ಯಾವುದೇ ಕರ್ಮವನ್ನು ಈಗ ಮಾಡಬೇಡಿ. ಆದರೆ ಎಷ್ಟಾದರೂ ತಿಳಿಸಿ, ಅದೃಷ್ಟದಲ್ಲಿ ಇಲ್ಲದಿದ್ದರೆ ಅಂತಹವರು ಪುರುಷಾರ್ಥ ಮಾಡುವುದೇ ಇಲ್ಲ. ತನ್ನ ಚಲನೆಯಿಂದ ತಂದೆ ಹಾಗೂ ಯಜ್ಞದ ಹೆಸರನ್ನು ಪ್ರಖ್ಯಾತಗೊಳಿಸಬೇಕಾಗಿದೆ. ತಂದೆಯ ಗೌರವ ಕಳೆಯುವಂತಹ ಯಾವುದೇ ಕರ್ಮ ಮಾಡಬಾರದು. ಸರ್ವೀಸಿನಿಂದ ತಮ್ಮ ಭಾಗ್ಯವನ್ನು ತಾವೇ ರೂಪಿಸಿಕೊಳ್ಳಬೇಕಾಗಿದೆ. ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಸರ್ವರ ಆಶೀರ್ವಾದಗಳನ್ನು ಪಡೆದುಕೊಂಡು ಮುಂದೆ ಹೋಗಬೇಕಾಗಿದೆ. ಸತೋಪ್ರಧಾನ ಸ್ಥಿತಿಯಲ್ಲಿದ್ದು ಸದಾ ಸುಖ ಶಾಂತಿಯ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕ ಭವ. ಸದಾ ತಮ್ಮ ಸತೋಪ್ರಧಾನ ಸಂಸ್ಕಾರಗಳಲ್ಲಿ ಸ್ಥಿತರಾಗಿದ್ದು ಸುಖ ಶಾಂತಿಯ ಅನುಭೂತಿ ಮಾಡುವುದೇ ಸತ್ಯ ಅಹಿಂಸೆ ಆಗಿದೆ. ಸತ್ಯದ ಜೊತೆ ಅಸತ್ಯವು ಸೇರ್ಪಡೆ ಆಗುತ್ತಿದ್ದಂತೆಯೇ ಖುಷಿಯು ಮಾಯವಾಗಿ ಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.